ಸ್ಟಾರ್ಟಿಂಗ್ ಅಲ್ಲಿ ನನ್ನನ್ನು ಲೀಗಲ್ ಆಗಿ ಎನ್ಕ್ವೈರಿ ಮಾಡೋಕ್ಕೆ ಅಂತ ಕರ್ಕೊಂಡೋದ್ರು. ಸೊ ಲೀಗಲ್ ಆಗಿ ಪ್ರೊಸೆಸಿಂಗ್ ಎಲ್ಲ ಫಾಲೋ ಮಾಡ್ತಾ ಇದ್ದೆ, ಆಯಿತು. ಸೊ ಎಸ್ ಆಫ್ಟರ್ ನನ್ನ ಜೇಸಿಗೆ ಹಾಕಿದ್ರು. ಜೇಸಿಗೆ ಓದ್ ತಕ್ಷಣ ಗೈಸ್ ಐ ಫೀಲ್ ರಿಯಲಿ ಬ್ಯಾಡ್ ಆಯ್ತಾ, ಬಿಕಾಸ್ ಈ ಒಂದು 23-24 ಇಯರ್ಸಿಗೆ ಆ ಒಂದು 4 ಗೋಡೆ ಮಧ್ಯ ಇದ್ದೆ ಅಂತ ಲೈಕ್ ಅಲ್ಲಿರೋ ಜನಗಳು, ಅಲ್ಲಿರೋ ಪ್ಲೇಸ್, ವಾತಾವರಣ, ಲೈಕ್ ಅದು ನೋಡ್ತಾ ಇದ್ರೆ ನನಗೆ ಯಾಕೆ ಇವೆಲ್ಲ ಬೇಕಿತ್ತು ಅಂತ ಫೀಲ್ ಆಯಿತು. ಸ್ಟಾರ್ಟಿಂಗ್ ಹೋದೆ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ, ಈಗ ನನ್ನ ಥರನೇ ಬೇರೆಯವ್ರು ಇರ್ತಾರೆ, ಏನೇನೇನೋ ಕೇಸ್ ಇರುತ್ತೆ, ಆಫ್ ಮರ್ಡ್, ಫೂಲ್ ಮರ್ಡ್, ಏನೇನೇನೋ ಕೇಸ್ಗಳಿರುತ್ತೆ. ಅವ್ರ ಮಧ್ಯ ನಾವುಗಳು ಇದ್ವಲ್ಲ ಅನ್ನೋದೊಂದು ಏನು ಹೇಳ್ತಾರೆ ಅದಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಅದು ಏನಂತಾರೆ ಅಂತ. ಸೊ ಆ ಥರ ಒಂದು ಮತ್ತೆ ನಂಗೆ ಇನ್ನೊಂದು ಏನು ಅರ್ಥ ಆಯಿತು ಅಂತ ಅಂದರೆ, ಜೈಲಲ್ಲಿ ಅಲ್ಲಿ ಏನು ಗೊತ್ತಾ, ಜೈಲಲ್ಲಿ 3 days ಒನ್ಸ್ ಫೋನ್ ಕೊಡ್ತಾರೆ ಆಯಿತಾ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡ್ಬೋದು, ಅದು ನಿಮ್ಮ ಅಡ್ವೊಕೇಟ್ ಯಾರ ಜೊತೆನಾದರೂ ಮಾತಾಡ್ಬೋದು. ಸೊ ಒಂದು ಫೋನ್ ಮಾಡೋಕ್ಕೆ 3 to 5 minutes ಮಾತಾಡೋಕ್ಕೆ 3 days ವೆಯ್ಟ್ ಮಾಡಬೇಕು. ಸೊ ನನ್ನ ಹತ್ರ ಫೋನ್ ಇತ್ತು, ಅನ್ಲಿಮಿಟೆಡ್ ಕಾಲ್ಸ್ ಇತ್ತು, ನಾನು ಮಾತಾಡಬೇಕು ಅನ್ನೋರು ಪಕ್ಕದಲ್ಲಿದ್ದರು, ಬಟ್ ನಾನು ಮಾತಾಡ್ತಾ ಇರಲಿಲ್ಲ. ದಸ್ ಹೆಂಗೆ ಆಗ್ಬಿಡ್ತು ಅಂದರೆ, ಎಕ್ಸ್ಪೀರಿಯನ್ಸ್ ಒಬ್ಬರು ವ್ಯಕ್ತಿ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಅದಾದಮೇಲೆ 4 ಗೋಡೆ ಮಧ್ಯ ಇದ್ದು ಅಕ್ಕಪಕ್ಕದವರು ನಿಮಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಇದನ್ನ ತಿಳ್ಕೊ, ಅದನ್ನ ತಿಳ್ಕೊ, ಇದನ್ನ ಮಾಡು, ಅದನ್ನ ಮಾಡು ಅಂತ. ಆ ಒಂದು 4 ಗೋಡೆ ಮಧ್ಯನೇ ನಿಮಗೆ ಎಲ್ಲ ಕಲಿಸ್ಬಿಡುತ್ತೆ, ಏನೇನಾಯಿತು ನನ್ನ ಲೈಫಲ್ಲಿ, ಯಾಕೆ ಹಿಂಗಾಯಿತು, ಏನಕ್ಕೆ ಹಿಂಗಾಯಿತು ಅಂತ. ಆ್ಯಂಡ್ ನನಗೆ ಸ್ಟೇಷನಲ್ಲಿ ಇದ್ದಾಗ ಒಂದು ಹಂಗೆ ಸುಮ್ಮನೆ ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲ ಫೋನ್ ನೋಡ್ತಾ ಇದ್ದೆ. ಚೂರು ತುಂಬ ನೆಗೆಟಿವ್ ಆಗಿತ್ತು. ಆಮೇಲೆ ಅಯ್ಯೋ ಮತ್ತೆ ನನ್ನ ಲೈಫ್ ನೆಗೆಟಿವ್ ಆಗಿ ಹೋಗ್ಬಿಡ್ತಾ ಅಂತ ಬೇಜಾರಾಗ್ಬಿಟ್ಟಿದ್ದೆ. ಆಮೇಲೆ ಒನ್ಸ್ ಜೇಸಿಗೆ ಹೋದೆ, ಅಲ್ಲೆಲ್ಲ ಫೋನ್ ಇರಲ್ಲ, ಏನೂ ಇರಲ್ಲ. 14 days ಇದ್ದೀನಿ, 15 days, ಐ ಥಿಂಕ್ 15 days ಅನ್ಸುತ್ತೆ. 15 days ವಿತೌಟ್ ಫೋನ್, ವಿತೌಟ್ ಫೇವ್ರೆಟ್ ಫುಡ್, ವಿತೌಟ್ ಫೇವ್ರೆಟ್ ಪರ್ಸನ್, ಫ್ಯಾಮಿಲಿ ಆ್ಯಂಡ್ ನನ್ನ ಫೇವ್ರೆಟ್ ಪೆಟ್ಸ್, ಏನೂ ಇಲ್ಲದೆ ನಾನು ಹೆಂಗೆ ಜೀವನ ಕಲ್ತಿದ್ದೀನಿ ಅಂತ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಐ ಫೀಲ್ ರಿಯಲಿ ಬ್ಯಾಡ್. ಯಸ್. ಆ್ಯಂಡ್ ಇನ್ನೊಂದು ನಂಗೆ ತುಂಬಾ ಖುಷಿ ಏನಪ್ಪ ಅಂತಂದರೆ, ಗುರು ಟ್ರಾಲ್ ಪೇಜಸ್ ಎಲ್ಲ ಸಪೋರ್ಟ್ ಮಾಡಿದ್ದೀರಾ, ಅವರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೋ ಹೇಳ್ತಾರಲ್ಲ, ಎಕ್ಸ್ಪೆಕ್ಟೇಷನ್ ಇಸ್ ಅರ್ಟ್ ಅಂತ. ಹಾಗಾಗಿ ನಾನು ಏನು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೆಲ್ಲ ಸಿಗಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮಗೆ ಸಿಗುತ್ತಲ್ಲ, ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಐ ಥಿಂಕ್. ಸೊ ನಂಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಬಂದು ನಾನು ಒನ್ ಡೇ ಫೋನ್ ನೋಡಿಲ್ಲ, ಆಮೇಲೆ ನೆಕ್ಸ್ಟ್ ಡೇ ನೋಡಿದೆ. ಆ್ಯಂಡ್ ಕೀರ್ತಿ ಸರ್ದು ಫಸ್ಟ್ ವಿಡಿಯೋಸ್ ನೋಡಿದೆ, ನಮ್ಮಮ್ಮ ಹೇಳಿದ್ರು ಅಂತ. ಸೊ ಕೀರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ನೀವೊಂದು ನ್ಯಾಯದ ಪರವಾಗಿ ಹೋರಾಡಿದ್ದೀರಾ, ಮಾತಾಡಿದ್ದೀರಾ, ವಾಯ್ಸ್ ರೈಸ್ ಮಾಡಿದ್ದೀರಾ ಅಂತ ನಂಗೆ ಗೊತ್ತು. ಸೊ ಹಾಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾವು ನೋಡಿರುವಂತಹ ಲೈಫ್ ಬೇರೆ, ಅಲ್ಲಿ ಅದೊಂದು ಲೈಫ್ ಬೇರೆ. ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈ 23-24 ಏಜಲ್ಲಿ ಒಂದು ಸ್ಟೇಷನೇ ಬೇರೆ, ಜೇಸಿ ಬೇರೆ, ಅಲ್ಲೆಲ್ಲ ನೋಡ್ಬಿಟ್ನಲ್ಲ ಅನ್ನೋದೊಂದು ಇದಾಗ್ಬಿಡ್ತು ಅಷ್ಟೇ. ಬಟ್ ನಿಮ್ಮ ಅಂಥವ್ರ ಸಪೋರ್ಟ್ ಇದಕ್ಕೆ ಐ ಥಿಂಕ್ ನಾನು ಬೇಗ ಆಚೆ ಬಂದಿದ್ದೀನಿ. ಆ್ಯಂಡ್ ನಮ್ಮ ಫ್ಯಾಮಿಲಿ ಎಫರ್ಟ್ ಏನು ಅಂದರೆ, ಲೈಫಲ್ಲಿ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ್ಯಂಡ್ ಬಿಗ್ ಬಾಸಲ್ಲಿ ಮಿನಿಮಮ್ ಅಂತ ಅಂದರು ಒಂದು 300 ಮೆಂಬರ್ಸ್ ಬಿಗ್ ಬಾಸ್ಗೆ ಹೋಗಿದ್ದೀರಾ, ಅದರಲ್ಲಿ ನಾನೊಬ್ಳು, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ್ಯಂಡ್ ಜೇಸಿಗೆ ಯಾರು ಹೋಗ್ತಾರೆ, ತಪ್ಪು ಮಾಡಿರೋರು ಹೋಗ್ತಾರೆ, ತಪ್ಪು ಮಾಡದೇ ಇರೋರು ಇರ್ತಾರೆ, ಬಟ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಮೇನ್. ಸೊ ನನಗೆಲ್ಲ ಥರನೂ ಲೈಫಲ್ಲಿ ನೆಗೆಟಿವ್, ಕಾಂಟ್ರವರ್ಸಿ, ಪಾಸಿಟಿವ್, ಖುಷಿಯಿಂದ ಇರೋದು, ಜೈಲ್ ಎಕ್ಸ್ಪೀರಿಯನ್ಸು, ಬಿಗ್ ಬಾಸ್ ಎಲ್ಲದೂ ನೋಡ್ಬಿಟ್ಟಿದ್ದೀನಿ ಗುರು. ನಾನು 24 ವರ್ಷಕ್ಕೆ ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂದರೆ ಐ ಥಿಂಕ್ ಮುಂದೆ ಒಂದು ಒಳ್ಳೆ ದಾರಿ ಕಾದಿರುತ್ತೆ ಅಂತ ನನ್ನ ಪ್ರಕಾರ. ಆ್ಯಂಡ್ ಗೈಸ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನಾಟ್ ಟ್ರೋಲರ್ಸ್ಗೆ ಅಂತ ಹೇಳ್ತಿಲ್ಲ, ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ. ಸೋನು ನಮ್ಮನೆ ಹುಡುಗಿ ಥರ, ಪಾಪ ಅವಳು ಇನ್ನೋಸೆಂಟ್, ಅವಳು ಚೈಲ್ಡು, ಅವಳಿಗೇನೋ ಗೊತ್ತಿಲ್ಲ, ಒಳ್ಳೇದು ಮಾಡೋಕ್ಕೆ ಹೋಗಿ ಹೀಗಾಯಿತು ಅಂತ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೈಸ್ ಒಂದು ನೆನ್ಪಿಟ್ಕೊಳ್ಳಿ, ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಹೆಲ್ಪ್ ಮಾಡ್ತೀರಾ ಅಂದರೆ ಅಲ್ಲಿ ನಿಮಗೆ ಕಷ್ಟ ಅಂತೂ ಇದ್ದೇ ಇರುತ್ತೆ.
ಅವರು ನಾಯಿಗಳಿಗೆ ಬಿಸ್ಕೆಟ್ ಹಾಕಿ, ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಾಕಿ, ಅದು ಏನು ಇಲ್ಲಿ ತಪ್ಪಿಲ್ಲ. ಬಟ್ ಮನುಷ್ಯರು ಅಂತ ಇರ್ತಾರಲ್ಲ, ಅವ್ರ ಹತ್ರ ನೀವು ಒಂಚೂರು ಇಷ್ಟರಲ್ಲೇ ಇಟ್ಕೊಳ್ಳಿ. ಇಷ್ಟು ಮಾಡೋಕ್ಕೋದ್ರೆ ಅವ್ರು ನಮ್ಗೆ ಇಷ್ಟು ಮಾಡಿಬಿಡ್ತಾರೆ.